ನಮಸ್ಕಾರ. ಈ ದಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಬನಶ್ರೀ ಫಾರ್ಮ್ಸ್ನ ಕೃಷಿ ಹೊಂಡದಲ್ಲಿ ಮೋಟಾರ್ ಮತ್ತು ಪಂಪ್ ಅಳವಡಿಸೋ ಅತ್ಯಂತ ಪರಿಣಾಮಕಾರಿ ಮತ್ತು ಆಧುನಿಕ ವಿಧಾನವಾದ ಫ್ಲೋಟಿಂಗ್ ಮೋಟಾರ್ ಮತ್ತು ಪಂಪ್ ವ್ಯವಸ್ಥೆ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡೋರಿದ್ದೀವಿ. ಸಾಮಾನ್ಯವಾಗಿ ಕೃಷಿ ಹೊಂಡಗಳಲ್ಲಿ ನೀರಿನ ಮಟ್ಟ ಮಳೆಗಾಲ, ಬೇಸಿಗೆ ಮತ್ತು ನೀರಿನ ಬಳಕೆಗೆ ಅನುಗುಣವಾಗಿ ನಿರಂತರವಾಗಿ ಏರಿಳಿತ ಆಗ್ತಾ ಇರ್ತದೆ. ನೆಲದ ಮೇಲೆ ಸ್ಥಿರವಾಗಿ ಅಳವಡಿಸಿರೋ ಪಂಪ್ಗಳಿಗೆ ಈ ಬದಲಾವಣೆಗಳು ಸಮಸ್ಯೆ ಆಗ್ತದೆ. ಹೀಗಾಗಿ ನೀರಿನ ಮಟ್ಟ ಕಡಿಮೆಯಾದಾಗ ಪಂಪ್ ಸರಿಯಾಗಿ ನೀರನ್ನು ಎಳೆಯೋದಿಲ್ಲ. ಜೊತೆಗೆ ಹೊಂಡದ ತಳಭಾಗದಲ್ಲಿ ಮಣ್ಣು, ಕೆಸರು ಮತ್ತು ಸಿಲ್ಟ್ ಪಂಪ್ ಒಳಗೆ ಸೇರಿ ಅದರ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡುತ್ತದೆ. ಈ ಎಲ್ಲ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವೇ ಫ್ಲೋಟಿಂಗ್ ಪಂಪ್ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಮೋಟಾರ್ ಮತ್ತು ಪಂಪ್ ಅನ್ನು ನೀರಿನ ಮೇಲೆ ತೇಲೋ ಒಂದು ಪ್ಲಾಟ್ಫಾರ್ಮ್ ಮೇಲೆ ಅಳವಡಿಸಲಾಗ್ತದೆ. ನೀರಿನ ಮಟ್ಟ ಎಷ್ಟೇ ಬದಲಾದರೂ ಪಂಪ್ ಕೂಡ ಅದಕ್ಕೆ ಅನುಗುಣವಾಗಿ ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸ್ತಾ ಇರ್ತದೆ. ಇದರಿಂದ ಯಾವಾಗಲೂ ಶುದ್ಧವಾದ ನೀರನ್ನು ಪಂಪ್ ಮಾಡಬಹುದು. ಹಾಗೆ ಪಂಪ್ಗೆ ಕೆಸರು ಸೇರೋ ಸಾಧ್ಯತೆ ಕೂಡ ಬಹಳ ಕಡಿಮೆ ಆಗ್ತದೆ. ಈ ದಿನ ನಾವು ನಮ್ಮ ಕೃಷಿ ಹೊಂಡದಲ್ಲಿ ಸಬ್ಮರ್ಜಿಬಲ್ ಪಂಪ್ ಫ್ಲೋಟರನ್ನು, ಇದನ್ನು ಮ್ಯಾಂಗೋ ಫ್ಲೋಟರ್ ಕೂಡ ಅಂತ ಕರೀತಾರೆ. ಇದರಲ್ಲಿ ಸಬ್ಮರ್ಜಿಬಲ್ ಪಂಪನ್ನು ಸುರಕ್ಷಿತ ಒಂದು ಪ್ಲಾಟ್ಫಾರ್ಮ್ ಅಳವಡಿಸಿ HDPE ಫೈಬರ್ ಫ್ಲೋಟ್ಗಳ ಸಹಾಯದಿಂದ ನೀರಿನಲ್ಲಿ ತೇಲುವಂತೆ ಮಾಡಲಾಗ್ತದೆ. ಇದು ಕಡಿಮೆ ವೆಚ್ಚದ, ಸುಲಭವಾಗಿ ಅಳವಡಿಸಬಹುದಾದ ಮತ್ತು ಸಣ್ಣ ಹಾಗೂ ಮಧ್ಯಮ ರೈತರಿಗೆ ಅತ್ಯಂತ ಸೂಕ್ತವಾದ ವ್ಯವಸ್ಥೆ ಆಗಿದೆ. ಇದೊಂದು ರೀತಿಯ ಚಿಕ್ಕದಾದ ಮಾಡ್ಯುಲರ್ ಫ್ಲೋಟಿಂಗ್ ಪಾಂಟೂನ್ ವ್ಯವಸ್ಥೆ ಎಂದು ಹೇಳಬಹುದು. ಈ ಥರ ಒಂದು ಮ್ಯಾಂಗೋ ಫ್ಲೋಟರ್ ವ್ಯವಸ್ಥೆಯನ್ನು ಅಳವಡಿಸುವಾಗ ಕೆಲವು ಮುಖ್ಯ ಅಂಶಗಳನ್ನು ಗಮನದಲ್ಲಿಡಬೇಕು. ಮೊದಲನೇದಾಗಿ ಪಂಪ್ಗೆ ಸಂಪರ್ಕಿಸೋ ಪೈಪ್ಗಳು ಫ್ಲೆಕ್ಸಿಬಲ್ ಆಗಿರಬೇಕು. ನೀರಿನ ಮಟ್ಟ ಏರಿಳಿತವಾದಾಗ ಪೈಪ್ ಮುರಿದಂತೆ ಅಥವಾ ಒತ್ತಡಕ್ಕೆ ಒಳಗಾಗದಂತೆ ಇದು ಸಹಾಯ ಮಾಡ್ತದೆ. ಆಮೇಲೆ ಫ್ಲೋಟಿಂಗ್ ಪ್ಲಾಟ್ಫಾರ್ಮನ್ನು ಬಲವಾದ ಹಗ್ಗ ಅಥವಾ ಆ್ಯಂಕರಿಂಗ್ ವ್ಯವಸ್ಥೆ ಮೂಲಕ ಹೊಂಡದ ದಂಡೆಗೆ ಭದ್ರವಾಗಿ ಕಟ್ಟಬೇಕಾಗ್ತದೆ. ಇದರಿಂದ ಅದು ನೀರಿನಲ್ಲಿ ತೇಲಿ ದೂರ ಹೋಗೋದಿಲ್ಲ. ಮೂರನೇದಾಗಿ ಪಂಪ್ನ ಇಂಟೇಕ್ ಭಾಗದಲ್ಲಿ ಉತ್ತಮ ಗುಣಮಟ್ಟದ ಫಿಲ್ಟರ್ ಅಥವಾ ಸ್ಟೇನರನ್ನು ಅಳವಡಿಸಬೇಕು. ಇದರಿಂದ ಎಲೆಗಳು, ಕಸ ಹಾಗೂ ಜಲಸಸ್ಯಗಳು ಪಂಪ್ ಒಳಗೆ ಸೇರೋದನ್ನು ತಡೆಯಬಹುದು. ಇದೇ ರೀತಿ ವಿದ್ಯುತ್ ಕೇಬಲ್ಗಳು ಕೂಡ ಜಲ ನಿರೋಧಕ ಗುಣಮಟ್ಟದ್ದಾಗಿರಬೇಕು ಮತ್ತು ಸುರಕ್ಷಿತವಾಗಿ ಅಳವಡಿಸಬೇಕು. ಈ ಫ್ಲೋಟಿಂಗ್ ಪಂಪ್ ವ್ಯವಸ್ಥೆಯ ಮುಖ್ಯ ಪ್ರಯೋಜನಗಳೆಂದರೆ ನೀರಿನ ಮಟ್ಟ ಎಷ್ಟೇ ಬದಲಾದರೂ ನಿರಂತರವಾಗಿ ನೀರು ಪೂರೈಕೆಯಾಗ್ತದೆ. ಮಣ್ಣು ಮತ್ತು ಸಿಲ್ಟ್ನಿಂದ ಪಂಪ್ಗೆ ರಕ್ಷಣೆ ದೊರೆಯುತ್ತದೆ. ಪಂಪನ ಕಾರ್ಯಕ್ಷಮತೆ ಹೆಚ್ಚಾಗ್ತದೆ. ನಿರ್ವಹಣಾ ವೆಚ್ಚ ಕೂಡ ಕಡಿಮೆ ಆಗ್ತದೆ. ವಿದ್ಯುತ್ ಹಾಗೂ ನೀರಿನ ಸಮರ್ಥ ಬಳಕೆ ಆಗ್ತದೆ. ಹೀಗಾಗಿ ಈ ಫ್ಲೋಟಿಂಗ್ ತಂತ್ರಜ್ಞಾನದ ವ್ಯವಸ್ಥೆ ನಿಮ್ಮ ನೀರಾವರಿ ವ್ಯವಸ್ಥೆಯನ್ನು ಇನ್ನಷ್ಟು ಪರಿಣಾಮಕಾರಿ ಮತ್ತು ವಿಶ್ವಾಸಾರ್ಹವಾಗಿಸುತ್ತದೆ. ವಂದನೆಗಳು.